ವೆಲ್ಕಮ್ ಬ್ಯಾಕ್. ಅಕ್ರಮ ಮರಳು ದಂಧೆಕೋರರು ಶಾಸಕಿಗೆ ಬೆದರಿಕೆ ಹಾಕಿದ್ದಾರೆ. ಎಲ್ಲಿವರೆಗೆ ಬಂತು ನೋಡಿ ವೀಕ್ಷಕರೇ. ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರ್ತಕ್ಕಂಥದ್ದನ್ನ ತಡೆಯೋಕೆ ಹೋಗಿರ್ತಕ್ಕಂಥ ಶಾಸಕಿ ಅವರ ಮನೆಗೆ ನುಗ್ಗಿ ಈ ಮಾಫಿಯಾ ಕೋರರು ಬೆದರಿಕೆ ಹಾಕಿದ್ದಾರೆ. ದೇವದುರ್ಗ ಶಾಸಕರ ಮನೆಗೆ ನುಗ್ಗಿ ಮಾಫಿಯಾ ಆವಾಜ್ ಹಾಕಿದೆ. ಶಾಸಕಿ ಕರೆಮ್ಮಾ ನಾಯಕ್ ಮನೆಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ. ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕೋಕೆ ಹೊರಟಿದ್ರು ಶಾಸಕಿ ಕರೆಮ್ಮಾ. ಪೊಲೀಸರ ಮೂಲಕ ಅಕ್ರಮ ದಂಧೆಗೆ ಶಾಸಕಿ ಕಡಿವಾಣ ಹಾಕಿದ್ರು. ಇದೇ ವಿಚಾರವನ್ನು ಇಟ್ಕೊಂಡು ಶಾಸಕಿಯ ಮನೆಗೆ ನುಗ್ಗಿ ಆವಾಜ್ ಹಾಕಿದ್ದಾರೆ. ಪ್ರಕರಣ ದಾಖಲು ಬೆನ್ನಲ್ಲೇ ಶಾಸಕರ ಮನೆ ಮೇಲೆ ಇವರು ದಾಳಿ ಮಾಡಿರ್ತಕ್ಕಂಥದ್ದು. ಜನವರಿ 18ನೇ ತಾರೀಕು ಮನೆಗೆ ನುಗ್ಗಿ ದಾಳಿ ಮಾಡಿದ್ದಾರೆ. ಶಾಸಕರ ದೂರಿನ ಅನ್ವಯ 60 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ದೇವದುರ್ಗ ಠಾಣೆಯಲ್ಲಿ 60 ಜನರ ವಿರುದ್ಧ ದೂರು ದಾಖಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಅವರು ಹೊಸದಾಗಿ ಬಂದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮ ತಾಲೂಕಿನ ಸಮಸ್ಯೆಗಳನ್ನ ನಾವು ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಬಂದು ಅವರಿಗೂ ಕೂಡ ಭೇಟಿಯಾಗಿ ತಾಲೂಕಿನಲ್ಲಿ ಕೆಲವೊಂದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಮತ್ತೆ ನಮ್ಮಲ್ಲಿ ನಡೀತಿರ್ತಕ್ಕಂಥ ಮರಳುಗಾರಿಕೆ ಮತ್ತೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನು ತಡಿಬೇಕು ಅನ್ನೋಂಥ ಒಂದು ವಿಷಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದಿವಿ. ಅವರು ಕೂಡ ಬಹಳ ನಮಗೆ ಭರವಸೆ ಕೊಟ್ಟರು. ಅವರು ಇಲ್ಲ ನಾನು ಬಂದೇನಿ, ಇವತ್ತು ನಾನೆಲ್ಲ ಅಧಿಕಾರಿಗಳು ಮತ್ತೆ ಎಲ್ಲರನ್ನ ಕರೆದು ನಾನು ಇದನ್ನ ಸರಿಯಾಗಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ಲಾರ್ದಂಗ ನಾನು ನೋಡ್ತೀನಿ ಅನ್ನೋಂಥ ಒಂದು ಭರವಸೆಯನ್ನು ಅವ್ರು ಕೊಟ್ಟರು. ಅದನ್ನು ಕೇಳಿ ನಮಗೂ ಕೂಡ ಏನೋ ಒಂದು ದೇವದುರ್ಗದಲ್ಲಿ ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಆಗ್ಬಹುದು ಅನ್ನೋಂಥ ಒಂದು ನಮಗೆ ನಂಬಿಕೆ ಬಂದಿದೆ. ಹಾಗೇನೆ ನಾವು ಜಿಲ್ಲಾ DC ಅವರಿಗೆ ಕೂಡ ಭೇಟಿಯಾಗಿದ್ವಿ. ನಾವು ಅಲ್ಲಿ ಅವರಿಗೆ ಕೂಡ ಭೇಟಿ. ವೆಲ್ಕಮ್ ಬ್ಯಾಕ್. ಅಕ್ರಮ ಮರಳು ದಂಧೆಕೋರರು ಶಾಸಕಿಗೆ ಬೆದರಿಕೆ ಹಾಕಿದ್ದಾರೆ. ಎಲ್ಲಿವರೆಗೆ ಬಂತು ನೋಡಿ ವೀಕ್ಷಕರೇ. ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರ್ತಕ್ಕಂಥದ್ದನ್ನ ತಡೆಯೋಕೆ ಹೋಗಿರ್ತಕ್ಕಂಥ ಶಾಸಕಿ ಅವರ ಮನೆಗೆ ನುಗ್ಗಿ ಈ ಮಾಫಿಯಾ ಕೋರರು ಬೆದರಿಕೆ ಹಾಕಿದ್ದಾರೆ. ದೇವದುರ್ಗ ಶಾಸಕರ ಮನೆಗೆ ನುಗ್ಗಿ ಮಾಫಿಯಾ ಆವಾಜ್ ಹಾಕಿದೆ. ಶಾಸಕಿ ಕರೆಮ್ಮಾ ನಾಯಕ್ ಮನೆಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ. ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕೋಕೆ ಹೊರಟಿದ್ರು ಶಾಸಕಿ ಕರೆಮ್ಮಾ. ಪೊಲೀಸರ ಮೂಲಕ ಅಕ್ರಮ ದಂಧೆಗೆ ಶಾಸಕಿ ಕಡಿವಾಣ ಹಾಕಿದ್ರು. ಇದೇ ವಿಚಾರವನ್ನು ಇಟ್ಕೊಂಡು ಶಾಸಕಿಯ ಮನೆಗೆ ನುಗ್ಗಿ ಆವಾಜ್ ಹಾಕಿದ್ದಾರೆ. ಪ್ರಕರಣ ದಾಖಲು ಬೆನ್ನಲ್ಲೇ ಶಾಸಕರ ಮನೆ ಮೇಲೆ ಇವರು ದಾಳಿ ಮಾಡಿರ್ತಕ್ಕಂಥದ್ದು. ಜನವರಿ 18ನೇ ತಾರೀಕು ಮನೆಗೆ ನುಗ್ಗಿ ದಾಳಿ ಮಾಡಿದ್ದಾರೆ. ಶಾಸಕರ ದೂರಿನ ಅನ್ವಯ 60 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ದೇವದುರ್ಗ ಠಾಣೆಯಲ್ಲಿ 60 ಜನರ ವಿರುದ್ಧ ದೂರು ದಾಖಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಅವರು ಹೊಸದಾಗಿ ಬಂದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮ ತಾಲೂಕಿನ ಸಮಸ್ಯೆಗಳನ್ನ ನಾವು ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಬಂದು ಅವರಿಗೂ ಕೂಡ ಭೇಟಿಯಾಗಿ ತಾಲೂಕಿನಲ್ಲಿ ಕೆಲವೊಂದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಮತ್ತೆ ನಮ್ಮಲ್ಲಿ ನಡೀತಿರ್ತಕ್ಕಂಥ ಮರಳುಗಾರಿಕೆ ಮತ್ತೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನು ತಡಿಬೇಕು ಅನ್ನೋಂಥ ಒಂದು ವಿಷಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದಿವಿ. ಅವರು ಕೂಡ ಬಹಳ ನಮಗೆ ಭರವಸೆ ಕೊಟ್ಟರು. ಅವರು ಇಲ್ಲ ನಾನು ಬಂದೇನಿ, ಇವತ್ತು ನಾನೆಲ್ಲ ಅಧಿಕಾರಿಗಳು ಮತ್ತೆ ಎಲ್ಲರನ್ನ ಕರೆದು ನಾನು ಇದನ್ನ ಸರಿಯಾಗಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ಲಾರ್ದಂಗ ನಾನು ನೋಡ್ತೀನಿ ಅನ್ನೋಂಥ ಒಂದು ಭರವಸೆಯನ್ನು ಅವ್ರು ಕೊಟ್ಟರು. ಅದನ್ನು ಕೇಳಿ ನಮಗೂ ಕೂಡ ಏನೋ ಒಂದು ದೇವದುರ್ಗದಲ್ಲಿ ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಆಗ್ಬಹುದು ಅನ್ನೋಂಥ ಒಂದು ನಮಗೆ ನಂಬಿಕೆ ಬಂದಿದೆ. ಹಾಗೇನೆ ನಾವು ಜಿಲ್ಲಾ DC ಅವರಿಗೆ ಕೂಡ ಭೇಟಿಯಾಗಿದ್ವಿ. ನಾವು ಅಲ್ಲಿ ಅವರಿಗೆ ಕೂಡ ಭೇಟಿ. ವೆಲ್ಕಮ್ ಬ್ಯಾಕ್. ಅಕ್ರಮ ಮರಳು ದಂಧೆಕೋರರು ಶಾಸಕಿಗೆ ಬೆದರಿಕೆ ಹಾಕಿದ್ದಾರೆ. ಎಲ್ಲಿವರೆಗೆ ಬಂತು ನೋಡಿ ವೀಕ್ಷಕರೇ. ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರ್ತಕ್ಕಂಥದ್ದನ್ನ ತಡೆಯೋಕೆ ಹೋಗಿರ್ತಕ್ಕಂಥ ಶಾಸಕಿ ಅವರ ಮನೆಗೆ ನುಗ್ಗಿ ಈ ಮಾಫಿಯಾ ಕೋರರು ಬೆದರಿಕೆ ಹಾಕಿದ್ದಾರೆ. ದೇವದುರ್ಗ ಶಾಸಕರ ಮನೆಗೆ ನುಗ್ಗಿ ಮಾಫಿಯಾ ಆವಾಜ್ ಹಾಕಿದೆ. ಶಾಸಕಿ ಕರೆಮ್ಮಾ ನಾಯಕ್ ಮನೆಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ. ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕೋಕೆ ಹೊರಟಿದ್ರು ಶಾಸಕಿ ಕರೆಮ್ಮಾ. ಪೊಲೀಸರ ಮೂಲಕ ಅಕ್ರಮ ದಂಧೆಗೆ ಶಾಸಕಿ ಕಡಿವಾಣ ಹಾಕಿದ್ರು. ಇದೇ ವಿಚಾರವನ್ನು ಇಟ್ಕೊಂಡು ಶಾಸಕಿಯ ಮನೆಗೆ ನುಗ್ಗಿ
ಆವಾಜ್ ಹಾಕಿದ್ದಾರೆ. ಪ್ರಕರಣ ದಾಖಲು ಬೆನ್ನಲ್ಲೇ ಶಾಸಕರ ಮನೆ ಮೇಲೆ ಇವರು ದಾಳಿ ಮಾಡಿರ್ತಕ್ಕಂಥದ್ದು. ಜನವರಿ 18ನೇ ತಾರೀಕು ಮನೆಗೆ ನುಗ್ಗಿ ದಾಳಿ ಮಾಡಿದ್ದಾರೆ. ಶಾಸಕರ ದೂರಿನ ಅನ್ವಯ 60 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ದೇವದುರ್ಗ ಠಾಣೆಯಲ್ಲಿ 60 ಜನರ ವಿರುದ್ಧ ದೂರು ದಾಖಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಅವರು ಹೊಸದಾಗಿ ಬಂದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮ ತಾಲೂಕಿನ ಸಮಸ್ಯೆಗಳನ್ನ ನಾವು ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಬಂದು ಅವರಿಗೂ ಕೂಡ ಭೇಟಿಯಾಗಿ ತಾಲೂಕಿನಲ್ಲಿ ಕೆಲವೊಂದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಮತ್ತೆ ನಮ್ಮಲ್ಲಿ ನಡೀತಿರ್ತಕ್ಕಂಥ ಮರಳುಗಾರಿಕೆ ಮತ್ತೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನು ತಡಿಬೇಕು ಅನ್ನೋಂಥ ಒಂದು ವಿಷಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದಿವಿ. ಅವರು ಕೂಡ ಬಹಳ ನಮಗೆ ಭರವಸೆ ಕೊಟ್ಟರು. ಅವರು ಇಲ್ಲ ನಾನು ಬಂದೀನಿ, ಇವತ್ತು ನಾನೆಲ್ಲ ಅಧಿಕಾರಿಗಳು ಮತ್ತೆ ಎಲ್ಲರನ್ನ ಕರೆದು ನಾನು ಇದನ್ನ ಸರಿಯಾಗಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ಲಾರ್ದಂಗ ನಾನು ನೋಡ್ತೀನಿ ಅನ್ನೋಂಥ ಒಂದು ಭರವಸೆಯನ್ನು ಅವ್ರು ಕೊಟ್ಟರು. ಅದನ್ನು ಕೇಳಿ ನಮಗೂ ಕೂಡ ಒಂದು ಏನೋ ಒಂದು ದೇವದುರ್ಗದಲ್ಲಿ ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಆಗ್ಬಹುದು ಅನ್ನೋಂಥ ಒಂದು ನಮಗೆ ನಂಬಿಕೆ ಬಂದಿದೆ. ಹಾಗೇನೆ ನಾವು ಜಿಲ್ಲಾ ಡಿಸಿ ಅವರಿಗೆ ಕೂಡ ಭೇಟಿ ಆಗಿದ್ವಿ. ನಾವು ಅಲ್ಲಿ ಅವರಿಗೆ ಕೂಡ ಭೇಟಿ. ವೆಲ್ಕಮ್ ಬ್ಯಾಕ್. ಅಕ್ರಮ ಮರಳು ದಂಧೆಕೋರರು ಶಾಸಕಿಗೆ ಬೆದರಿಕೆ ಹಾಕಿದ್ದಾರೆ. ಎಲ್ಲಿವರೆಗೆ ಬಂತು ನೋಡಿ ವೀಕ್ಷಕರೇ. ಅಕ್ರಮವಾಗಿ ಮರಳು ದಂಧೆ ಮಾಡ್ತಾ ಇರ್ತಕ್ಕಂಥದ್ದನ್ನ ತಡೆಯೋಕೆ ಹೋಗಿರ್ತಕ್ಕಂಥ ಶಾಸಕಿ ಅವರ ಮನೆಗೆ ನುಗ್ಗಿ ಈ ಮಾಫಿಯಾ ಕೋರರು ಬೆದರಿಕೆ ಹಾಕಿದ್ದಾರೆ. ದೇವದುರ್ಗ ಶಾಸಕರ ಮನೆಗೆ ನುಗ್ಗಿ ಮಾಫಿಯಾ ಆವಾಜ್ ಹಾಕಿದೆ. ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ. ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕೋಕೆ ಹೊರಟಿದ್ರು ಶಾಸಕಿ ಕರೆಮ್ಮ. ಪೊಲೀಸರ ಮೂಲಕ ಅಕ್ರಮ ದಂಧೆಗೆ ಶಾಸಕಿ ಕಡಿವಾಣ ಹಾಕಿದ್ರು. ಇದೇ ವಿಚಾರವನ್ನು ಇಟ್ಕೊಂಡು ಶಾಸಕಿಯ ಮನೆಗೆ ನುಗ್ಗಿ ಆವಾಜ್ ಹಾಕಿದ್ದಾರೆ. ಪ್ರಕರಣ ದಾಖಲು ಬೆನ್ನಲ್ಲೇ ಶಾಸಕರ ಮನೆ ಮೇಲೆ ಇವರು ದಾಳಿ ಮಾಡಿರ್ತಕ್ಕಂಥದ್ದು. ಜನವರಿ 18ನೇ ತಾರೀಕು ಮನೆಗೆ ನುಗ್ಗಿ ದಾಳಿ ಮಾಡಿದ್ದಾರೆ. ಶಾಸಕರ ದೂರಿನ ಅನ್ವಯ 60 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ದೇವದುರ್ಗ ಠಾಣೆಯಲ್ಲಿ 60 ಜನರ ವಿರುದ್ಧ ದೂರು ದಾಖಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಅವರು ಹೊಸದಾಗಿ ಬಂದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮ ತಾಲೂಕಿನ ಸಮಸ್ಯೆಗಳನ್ನ ನಾವು ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಬಂದು ಅವರಿಗೂ ಕೂಡ ಭೇಟಿಯಾಗಿ ತಾಲೂಕಿನಲ್ಲಿ ಕೆಲವೊಂದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಮತ್ತೆ ನಮ್ಮಲ್ಲಿ ನಡೀತಿರ್ತಕ್ಕಂಥ ಮರಳುಗಾರಿಕೆ ಮತ್ತೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನು ತಡಿಬೇಕು ಅನ್ನೋಂಥ ಒಂದು ವಿಷಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದಿವಿ. ಅವರು ಕೂಡ ಬಹಳ ನಮಗೆ ಭರವಸೆ ಕೊಟ್ಟರು. ಅವರು ಇಲ್ಲ ನಾನು ಬಂದೀನಿ, ಇವತ್ತು ನಾನೆಲ್ಲ ಅಧಿಕಾರಿಗಳು ಮತ್ತೆ ಎಲ್ಲರನ್ನ ಕರೆದು ನಾನು ಇದನ್ನ ಸರಿಯಾಗಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗ್ಲಾರ್ದಂಗ ನಾನು ನೋಡ್ತೀನಿ ಅನ್ನೋಂಥ ಒಂದು ಭರವಸೆಯನ್ನು ಅವ್ರು ಕೊಟ್ಟರು. ಅದನ್ನು ಕೇಳಿ ನಮಗೂ ಕೂಡ ಒಂದು ಏನೋ ಒಂದು ದೇವದುರ್ಗದಲ್ಲಿ ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಆಗ್ಬಹುದು ಅನ್ನೋಂಥ ಒಂದು ನಮಗೆ ನಂಬಿಕೆ ಬಂದಿದೆ. ಹಾಗೇನೆ ನಾವು ಜಿಲ್ಲಾ ಡಿಸಿ ಅವರಿಗೆ ಕೂಡ ಭೇಟಿ ಆಗಿದ್ವಿ. ನಾವು ಅಲ್ಲಿ ಅವರಿಗೆ ಕೂಡ ಭೇಟಿ